ಸ್ನೇಹಿತರೆ, ಇವರು ಬಾಯಿ ಹಿಡಿದು ನಾನು ಹಾಯ್ ಹೇಳ್ತಾ ಇದ್ದೀನಿ. ಸೌಂಡ್ ಬಗ್ಗೆ ಒಂದು ಮಂಗ ಮಾಡಿದ್ದೀನಿ, ಅದು ರೀಲ್ ಪೋಸ್ಟ್ ಮಾಡ್ತೀನಿ ನೋಡಿ. ಬುಜ್ಜಿ ಆಗ್ತದೆ ಪ್ಲೇಟ್ಗೆ. ಮುಂದೆ ಬಿಕಾಸ್ ಚಪ್ಪಲಿ ತಗೋಬೇಕಿತ್ತು. What is up fam? Hi, so welcome back to my new vlog. Guys, ಇವತ್ತಿನ vlog ಶುರು ಮಾಡ್ತೀರಾ ಶ್ರವಣ್ ಬ್ರೋ ಮನೆಯಿಂದ. ನೋಡಿ ಬೆತ್ತಲೆ ಓಡಾಡ್ತಾವ್ರಲ್ಲಿ, ಸಾರಿ ಟವಲ್ ಕಟ್ಕೊಂಡು ಓಡಾಡ್ತಾವ್ರೆ. ಸೊ ಬ್ರೇಕ್ಫಾಸ್ಟ್ ಮಾಡಬೇಕಿತ್ತು. ಹೌದು ಬ್ರೋ, ಈ ಒಂದು ಪುಟ್ಟಿಸ್ ಬ್ರೋ. ಸೊ ಶ್ರವಣ್ ಬ್ರೋ ಬುಜ್ಜಿ ಆಗ್ತಿದ್ದಾರೆ ಪ್ಲೇಟ್ಗೆ. ಬ್ರೋ ಕೋಪಿ ಯಾಕೆ? ಕೋಪಲ್ಲಿ ಬೇಡ, ಹಂಗೆ ಹಾಕಿ. ಏನೇ ಚೇಂಜ್ ಕೊಡ್ಬೋದು. ಎಷ್ಟು 3 ಮೊಟ್ಟೆ ಆಯ್ತು ಅದು? ಒಂದೊಂದು ಸ್ಪೂನ್ ಒಂದೊಂದು ಮೊಟ್ಟೆ. ಥ್ಯಾಂಕ್ ಯು. 3 ಬ್ರೆಡ್ ತಿನ್ಬೋದಾ? ಅದಕ್ಕೆ ಇಲ್ಲೇ ಮಾಡಿಸ್ಕೊಂಬಿಟ್ವಿ. ನಮ್ಮ ಟ್ರೈನರ್ ಇದ್ದಾರಲ್ಲ, ಹೆಲ್ತಿ ಫುಡ್ಡೇ ತಿನ್ಸೋದು. ಸೊ ತಿಂದ್ಬಿಟ್ಟು ಈಗ ಆಮೇಲೆ ಅವ್ರದ್ದು ಶೂಟ್ ಆಯಿತು. ನಾನು ಹೊಡ್ತೀನಿ ಒಂದು ಸ್ವಲ್ಪ ಹೊತ್ತು. ವೇಟಿಂಗ್ ಫಾರ್ ಹಿಮ್ ಟು ಫಿನಿಶ್ ಇಸ್ ಶೂಟ್. ಜೊತೆಗೆ ಆಟೋಲ್ಲೇ ಬಂದ್ವಿ ಬೆಳಗ್ಗೆ. ನಾನು ಮನೆಗೆ ಹೋಗ್ಬಿಟ್ಟು ವ್ಲಾಗ್ ಶುರು ಮಾಡೋಣ ಅಂದ್ಕೊಂಡೆ, ಬಟ್ ಇಲ್ಲಿ ಆಗಲೇ 11 ಗಂಟೆ ಆಗೋಯ್ತು. ಅದಕ್ಕೆ ಅರ್ಧ ದಿನ ಮುಗ್ದೋಗುತ್ತೆ. ಯಾಕೆ ಬೇಕಪ್ಪ ವ್ಲಾಗ್ ಶುರು ಮಾಡ್ಬಿಟ್ಟೆ. ಎಗ್ ಬುರ್ಜಿ, ಬ್ರೆಡ್ಡು. ಹೆಂಗೋ ಮನೆಗೆ ಹೋದ್ರೂ ಈಗ ವ್ಲಾಗ್ ಎಡಿಟ್ ಮಾಡ್ಕೊಂಡೆ ಕೂತ್ಕೋತಿದ್ದೆ. ಅದಕ್ಕೆ ಇಲ್ಲಿ ತಿಂದಿದ್ದಾಯ್ತು. ಈಗ ವ್ಲಾಗ್ ಎಡಿಟ್ ಮಾಡಿ ಅವರು ಶೂಟ್ ಮುಗಿಸ್ ನಾನು ವ್ಲಾಗ್ ಎಡಿಟ್ ಮಾಡ್ಬಿಡ್ತೀನಿ ಬೇಗ. ಬಾಯ್ ಶ್ರವಣ್ ಬ್ರೋ, ಫುಲ್ ಫೇಮಸ್ ನಮಗಿಂತ. ಈಗ ಶೇಕ್ ಅಂಡ್ ಕೊಡೋದೇ ಥರ ಮಾಡಿದ್ರೆ ಬೇಜಾರಾಗಲ್ವಾ? ಆಯ್ತು, ಸಾರಿ ಗೈಸ್. ನಾನು ಶ್ರವಣ್ ಬಗ್ಗೆ ಒಂದು ಮಂಗ ಮಾಡಿದ್ದೀನಿ, ಅದು ರೀಲ್ ಪೋಸ್ಟ್ ಮಾಡ್ತೀನಿ ನೋಡಿ. ಸಖತ್ ಪಾಪ, ಒಳ್ಳೆಯವರು ಶ್ರವಣ್ ಬ್ರೋ, ತುಂಬಾ ಒಳ್ಳೆಯವರು ಅಂತೇಳಿ. ಬಾಯ್ ಬ್ರೋ, ಸಾರಿ ಮಂಗ ಮಾಡಿದ್ದಕ್ಕೆ ಸಾರಿ. ಬುರ್ಜಿ ಟೇಸ್ಟ್ ಇತ್ತಾ? ಚೆನ್ನಾಗಿತ್ತು ಬ್ರೋ. ಬಟ್ ನಾನೀಗ 8 ಮೊಟ್ಟೆ ತಿನ್ಬೇಕಲ್ಲ ದಿನ ಬೆಳಗ್ಗೆ. ಅದ್ರ ಬುರ್ಜಿ ಮಾಡ್ಕೊಂಡು ತಿನ್ಬೋದಾ? ಈರುಳ್ಳಿ ಎಲ್ಲ ಹಾಕೊಂಡು. ವೆಜಿಟೇಬಲ್ಸ್ ವೆಜಿಟೇಬಲ್ಸ್ ಸಿಕ್ಕ 300 ಗ್ರಾಮ್ ಅಲ್ಲ 400 ಗ್ರಾಮ್ ವೆಜಿಟೇಬಲ್ಸ್ ಇದ್ರು ಬೇಜಾರಿಲ್ಲ. 1 kg ಮಾಡಿ ಬ್ರೋ, ಇವ್ರದ್ದು 6 kg ಮಾಡ್ಬಿಡಿ. ಬಾಯ್ ಶ್ರವಣ್ ಬ್ರೋ, ಟೇಕ್ ಕೇರ್. ಸೊ ಫೈನಲಿ ಹೊರಟ್ವಿ. ಆ್ಯಂಡ್ ಅಣ್ಣ ನಮ್ಮ ಸಬ್ಸ್ಕ್ರೈಬರ್. ಅಣ್ಣ ಹೇಳಿ ಒಂದ್ಸರಿ ಹಂಗೆ ಮೆತ್ತಗೆ ತಿರುಗ್ಬಿಟ್ಟು. ಹಾಂ ಬನ್ನಿ ಹೋಗೋಣ. ಇವ್ರದ್ದು ಶೂಟ್ ಮುಗಿಯೋಷ್ಟರಲ್ಲಿ ಅರ್ಧ ದಿನ ಮುಗೀತು ಗೈಸ್. ಅಯ್ಯೋ ಬ್ರೋ, ನಂದು ಬ್ಲಾಗ್ ಎಡಿಟು ಆಗೋಯ್ತು. ಯೂಸ್ ಆಯ್ತು. ಆಟೋಯಿಂದ ಇಳ್ದಿದ ತಕ್ಷಣ ಈ ಆಟೋ ಬಂತು. ಬಿಕಾಸ್ ನಾನು ಆನ್ ದ ವೇನ ಆಟೋ ಬುಕ್ ಮಾಡಿಬಿಟ್ಟಿದ್ದೆ ಮನೆಗೆ ಹೋಗೋಕ್ಕೆ. ಅರುಣ್ ಬ್ರೋ, ಸಿಗೋಣ. ಬಾಯ್ ಬ್ರೋ, ಟೇಕ್ ಕೇರ್, ಸಿ ಯು. ನಾಳೆ ಜಿಮ್ಗೆ ಸಿಗೋಣ. ಇದು ಈವ್ನಿಂಗ್ ಬರ್ತೀವಲ್ಲ? ಬಾಯ್. ಲೆಟ್ಸ್ ಗೋ ಗೈಸ್. ನಾನು ಮತ್ತೆ ಇಲ್ಲಿಂದ ಸ್ಟುಡಿಯೋಗೆ ಹೋಗಬೇಕು. ಶೂಟ್ ಇದೆ ಇವತ್ತು, ರೀಲ್. ಹಾಂ ಗೈಸ್, ಶೂಟ್ಗೆ ಲೊಕೇಶನ್ಗೆ ಬಂದ್ವಿ. ಬಟ್ ನನ್ನ ಫೋನಲ್ಲಿ 6% ಇದೆ. ಪವರ್ ಬ್ಯಾಂಕ್ ಎತ್ಕೊಂಬಂದೆ. ಪವರ್ ಬ್ಯಾಂಕಲ್ಲಿ ಚಾರ್ಜೇ ಇಲ್ಲ. ಈಗ ಏನು ಮಾಡೋದು ಗೊತ್ತಿಲ್ಲ. ಆಫ್ ಆಗೋಕ್ಕೆ ಮುಂಚೆ ರೀಲ್ ಶೂಟ್ ಮಾಡ್ಕೊಂಡು ಹೋಗ್ಬೇಕು ಗೈಸ್. ಸೊ ನಾವು ಮನೆಗೆ ಹೋಗಿ ಮನೆಗೆ ಶಾರ್ಟ್ನೆಲ್ಲ ಮುಗಿಸಿ ವಾಪಸ್ಸು ಬೇರೆ ರೀಲೇ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಿಕಾಸ್ ನಮಗೆ ಲೊಕೇಶನ್ ಓಕೆ ಆಗಿಲ್ಲ. ಒಬ್ಬರು ಆ್ಯಕ್ಟರ್ ಬೇಕಿತ್ತು, ಅದು ಸೆಟ್ ಆಗಿಲ್ಲ ಅಂತೇಳಿ ವಿ ಹ್ಯಾಡ್ ಟು ಚೇಂಜ್ ದ ಪ್ಲ್ಯಾನ್. ಸೊ ಈಗ ಇಲ್ಲಿ ಒಂದು ಟೀ ಅಂಗಡಿ ಇದೆ, ಇನ್ನೊಂದು ಕೆಫೆ ಥರ, ಅಲ್ಲಿಗೆ ಬಂದಿದ್ದೀವಿ ಶೂಟ್ ಮಾಡೋಕ್ಕೆ. ಬನ್ನಿ ಗೈಸ್. ಸೊ ಇಲ್ಲಿಗೆ ಬಂದ್ವಿ. ಇಲ್ಲೂ ಕ್ಯಾನ್ಸಲ್ ಆಯಿತು ಪ್ಲ್ಯಾನು. ಬೇರೆ ಕಡೆ ಹೋಗೋಣ ಅಂತ ಫಿಕ್ಸ್ ಆಗಿದ್ದೀವಿ. ಬನ್ನಿ, ಇದೇ ಆಯ್ತು ಇವತ್ತು ನಮ್ಮದು. ಗೈಸ್ ನೋಡಿ, ನಮ್ಮ ಸಬ್ಸ್ಕ್ರೈಬರ್ ಬಂದಿದ್ದಾರೆ. ತೋರಿಸ್ಬಾರ್ದಾ? ಓಕೆ, ತೋರಿಸ್ಬಾರ್ದಂತೆ ಅವ್ರನ್ನ, ಹಂಗೆ ಗೈಸ್. ಸೊ ಇವರು ಸಬ್ಸ್ಕ್ರೈಬರ್ ನಮ್ಮ ಮನೆ ಹತ್ರ ನಿನ್ನೆನೂ ಬಂದಿದ್ದಾರಂತೆ, ಇವತ್ತು ಬಂದಿರಂತೆ. 1 hour ವೆಯ್ಟ್ ಮಾಡಿದ್ದಾರಂತೆ, ನಿನ್ನೆನೂ ಇವತ್ತು. ಸೊ ಆ್ಯಂಡ್ ಇನ್ನೊಂದು ಪಾರ್ಟ್ ಏನು ಅಂದರೆ ಬಾಯ್ ಇನ್ನೊಂದು ಪಾರ್ಟ್ ಏನು ಅಂದರೆ ಅವ್ರು ವ್ಲಾಗಲ್ಲಿ ತೋರಿಸ್ಬೇಡಿ ಅಂದರು. ಅದೊಂಥರ ಯೂನಿಕ್ ಅನಿಸ್ತು. ಬಿಕಾಸ್ ಯೂಶಲ್ ಆಗಿ ಜನ ವ್ಲಾಗಲ್ಲಿ ಬರಬೇಕು ಅಂತ ನಮ್ಮ ಮನೆ ಹತ್ರ ಬರ್ತಾರೆ ಎಷ್ಟೋ ಸರಿ. ಗೈಸ್, ಟೀ ಅಂಗಡಿ ಹತ್ರ ಬಂದ್ವಿ. ಹಾಂ, ಕಾಫಿ ಕುಡಿತಾ ಇದ್ದೀವಿ. ಅಂದರೆ ಕಾಫಿ ಇಸ್ಕೊತಾ ಇದ್ದೀವಿ. ವಿಡಿಯೋ ಶೂಟ್ ಕಾಫಿ ಬೇಕಿತ್ತು, ಅದಕ್ಕೆ 2 ಕಾಫಿ ಹೇಳಿದ್ದೀವಿ. ಅದು ವೆಯ್ಟ್ ಮಾಡ್ತಾ ಇದ್ದೀವಿ ಬರಲಿ ಅಂತ. ಯಾವ್ದು ಬೇಕು ಗೈಸ್? ಸೊ ಅಲ್ಲಿ ಟೀ ಅಂಗಡಿ ಶಾರ್ಟ್ ಮುಗಿಸ್ಕೊಂಡು ಒಂದು ಚಪ್ಪಲಿ ಅಂಗಡಿ ಬಂದಿದ್ವಿ. ಬಿಕಾಸ್ ಚಪ್ಪಲಿ ತೊಗೋಬೇಕಿತ್ತು. ಯಾವುದು ವೈಟ್ ಅಲ್ಲ? ಅದೇ ಕೊಡಿ ಲಾಸ್ಟ್. ಅದು ಸೈಜ್ 9. ನನ್ನ ಫೋನು ಆಫ್ ಆಗ್ಬಿಡುತ್ತೆ, ಬೇಗ ಪೇ ಮಾಡಿ. ಜೋರಾಗಲಿ ಬರುತ್ತೋ ಗೈಸ್. ಮನೆಗೆ ವಾಪಸ್ ಬಂದ್ವಿ, ಚಪ್ಪಲಿ ಇಸ್ಕೊಂಡು. ಬಿಕಾಸ್ ಇಲ್ಲೊಂದು ಶೂಟ್ ಮಾಡಬೇಕಿತ್ತು. ನಿಮಗೆ ಬರೀ ಇದೇ ಕಾಣಿಸ್ತಿರುತ್ತೆ, ಬಿಕಾಸ್ ನಾವು ರೀಲ್ ಶೂಟ್ ಮಾಡ್ತಾ ಇದ್ದೀನಿ. ಒಂಚೂರು ಬಿಸಿ ಆಗ್ಬಿಟ್ಟಿದ್ದೀನಿ ಅದರಲ್ಲಿ. ನೋಡಿ ಹೊಸ ಚಪ್ಪಲಿನ ಈಗ ಅದೃಶ್ಯ ಹೊಸ ಚಪ್ಪಲಿ ಆಡ್ ಮಾಡೋದು. ಫಿಕ್ಸ್ ಮಾಡೋದು ಹಿಂಗೆ. ಅದು ಕರೆಕ್ಟ್ ಅಲ್ಲ, ಮುಂದೆ ಕಟ್ ಮಾಡಬೇಕು ಗೈಸ್. ಈ ಥರ ಚಪ್ಪಲಿ ಎಲ್ಲ ನಾವು ಪಿನ್ ಹಾಕೊಂಡು ಮುಂಚೆ ಓಡಾಡ್ತಿದ್ವಿ ಒಂದು 5 ವರ್ಷದ ಹಿಂದೆ. ಈಗ ಚಪ್ಪಲಿ ಕಿತ್ತಾಕ್ಬಿಟ್ಟು ನಾವೇ ಪಿನ್ ಹಾಕ್ತಾ ಇದ್ದೀವಿ. ದಿಸ್ ಇಸ್ ಟೈಮ್. ಹೇಳ್ತಾ ಸಂಜಯ್? ನೋಡಿ ಕಟ್ ಮಾಡ್ತಾನೆ.
ಅಷ್ಟೇ ಚಿನ್ನ ಬಾ ಚಿನ್ನ. ಲೆಟ್ಸ್ ಗೋ ಗೈಸ್. ನನ್ನ ರೀಲ್ ಶೂಟ್ ಮುಗೀತು ಫೈನಲಿ. ಈಗ ನನ್ನ ಡಯಟಲ್ಲಿ ಒಂದು ಯೋಗರ್ಟ್ ಇದೆ, ಅದನ್ನು ತಿನ್ನಬೇಕು. ಅದಕ್ಕೆ ಈಸ್ಕೊಳ್ಳೋಕ್ಕೆ ಮ್ಯಾಟಿಗೆ ಬಂದಿದ್ದೀನಿ. ಈಸ್ಕೊಂಡು ಸ್ಟುಡಿಯೋಗೆ ಹೋಗಿ ನಮ್ಮದು ವಿಡಿಯೋ ಎಡಿಟಿಂಗ್ ಮಾಡಿದ್ದಾರೆ, ಚೆಕ್ ಮಾಡಬೇಕು. ಬನ್ನಿ ಹೋಗೋಣ. ಇದೆ 2. ಇದು ಟೇಸ್ಟ್ ಇಷ್ಟ ಆಗಿದೆ ನನಗೆ, ಅದಕ್ಕಿದೆ ತಿಂತಾ ಇದ್ದೀನಿ. ಇದು ಸ್ಪೂನ್ ಎಲ್ಲ ಗೈಸ್, ಮನೆಯಾದ್ರೂ ಸ್ಪೂನಲ್ಲಿ ತಿನ್ಬೋದಿತ್ತು, ಇಲ್ಲಿ ಯಾವ ಸ್ಪೂನಲ್ಲಿ ತಿನ್ನಲಿ ನಾನು ಸ್ಟುಡಿಯೋಲಿ. ಥ್ಯಾಂಕ್ ಯು. ಇಲ್ಲ ನಿಮ್ಮ ತೋರಿಸ್ಬೇಕಾ? ಹಾಂ ಹೇಳಿ. ಥ್ಯಾಂಕ್ ಯು. ಒಂದು ಬಿಲ್ ಮಾಡ್ಸೋಣ ಗೈಸ್. ಸೊ ಫೈನಲಿ ಯೋಗರ್ಟ್ ಇಸ್ಕೊಂಡಿದ್ದೀನಿ. ಬನ್ನಿ ಸ್ಟುಡಿಯೋಗೆ ಹೋಗಿ ನಮ್ಮ ವರ್ಕ್ ಮುಗಿಸಿ ಜೊತೆಗೆ ಇದನ್ನು ತಿನ್ಕೊಳ್ಳೋಣ. ಗೈಸ್ ನಾನು ಸ್ಟುಡಿಯೋಲಿ ಕೂತಿದ್ದೆ. ನೆಕ್ಸ್ಟ್ ಏನು ವ್ಲಾಗ್ ಮಾಡೋದು ನಾವೆಲ್ಲ ಪ್ಲ್ಯಾನ್ ಮಾಡ್ತಿದ್ವಿ. ಅವಾಗ ನನ್ನ ತಲೆಗೆ ಬಂದಿದ್ದೇನು ಅಂದರೆ, ನಮ್ಮ CC ಆ್ಯಕ್ಟಿಂಗ್ ಲೈಕ್ ಮೈ ಗರ್ಲ್ ಫ್ರೆಂಡ್. ಏನೇನು ಮಾಡ್ಬೋದು ಅವನು, ಹೆಂಗೆ ಆಡ್ಬೋದು, ಏನೇನು ಮಾಡ್ತೀಯ? ಬೇರೆ ಹಿಂಗೆ ಕಾಣ್ತಾನಲ್ಲ, ಸ್ವಲ್ಪ ಮುಂದೆ ಬರೋ. ಗೈಸ್ ನಾನು ಹಿಂಗೆ ಉರಿಸ್ತಾ ಇರ್ತೀನಿ. ನಾನು ಯಾರು ತಪ್ಪು ತಿಳ್ಕೊಬೇಡಿ ಆಯ್ತಾ? ನಂದು ಒಂದು ಫ್ರೆಂಡ್ಶಿಪ್ಪೇ ಹಂಗೆ ಒಂದು ನಂದು. ಏನೇನು ಮಾಡ್ತೀಯ ಶಾ? ಅದ್ಯಾಕೆ ಪ್ಯಾಂಟ್ ಹೇಳ್ಕೊತಾ ಇದೆಯಾ? ಯಾಕೆ ಪ್ಯಾಂಟ್ ಹೇಳ್ಕೊತಾ ಇದೆಯಾ? ಓ, ನಿನ್ನ ಗರ್ಲ್ ಫ್ರೆಂಡ್ ನಿನಗೆ ಕೊಡೋದ್ನೆಲ್ಲ ನೀನು ನನಗೆ ಕೊಡ್ತೀಯಾ? ಬಟ್ ನೀನು ಕೊಡ್ಬೇಕಪ್ಪ, ಕಾಂಟೆಂಟ್ ಕೊಡ್ಬೇಕಪ್ಪ. ಗೈಸ್ ಯಾರ್ಯಾರು ಎಕ್ಸೈಟೆಡ್ ಇದ್ದೀರಾ ಕಮೆಂಟ್ ಹಾಕಿ. CC ಆ್ಯಕ್ಟಿಂಗ್ ಲೈಕ್ ಮೈ ಗರ್ಲ್ ಫ್ರೆಂಡ್. ಆಮೇಲೆ ನಾನು ಮಾಡ್ತೀನಿ ಸ್ಯಾಮ್ ಆ್ಯಕ್ಟಿಂಗ್. ಅವ್ನು ಬಾಯ್ ಫ್ರೆಂಡ್ ಆಗಿರ್ತೀನಿ, ನಾನು ಯಾಕೆ ಅವನು ಗರ್ಲ್ ಫ್ರೆಂಡ್ ಆಗಲಿ? ಇಲ್ಲ ಗೈಸ್, ಅದು ಮಾಡಲ್ಲ. ಇಲ್ಲ CC ಆ್ಯಕ್ಟಿಂಗ್ ಲೈಕ್ ಮೈ ಗರ್ಲ್ ಫ್ರೆಂಡ್, ಆಮೇಲೆ ಟುಮ್ ಆ್ಯಕ್ಟಿಂಗ್ ಲೈಕ್ ಮೈ ಗರ್ಲ್ ಫ್ರೆಂಡ್ ಅಂತ ಟ್ರೈ ಮಾಡೋಣ. ಲೇ ಆಯ್ತು ಕಣ, ಬಾಯ್ ಫ್ರೆಂಡ್ ಅಪ್ಪ. ನಿನಗೆ ನಾನು ಟ್ಯಾಕ್ಸ್ ಹಾಕ್ತೀನಿ ಬಿಡು. ಆಯ್ತು ಮಾಡೋಣ. ರೆಡಿನಾ ನೀನು? ಟ್ಯಾಕ್ಸ್ ಹಾಕ್ಸ್ಕೊಳಕ್ ರೆಡಿ? ನಾನು ಟ್ಯಾಕ್ಸ್ ಹಾಕ್ಸ್ಕೊಳಕ್ ಓಕೆ ಇದ್ದೀನಿ. 500 ರೂಪಾಯಿ 1000 ರೂಪಾಯಿ ಖರ್ಚು ಮಾಡ್ತೀನಿ ನಾನು ಅಷ್ಟೇ. ಸಂಜೆ ಬಜೆಟ್ ಇರುತ್ತೆ 500-1000 ರೂಪಾಯಿ. ಬಜೆಟ್ 500 ರೂಪಾಯಿ 1000 ರೂಪಾಯಿ ಆಯ್ತಾ? ನಾಳೆ ವ್ಲಾಗ್ದು ಅದಕ್ಕಿಂತ ಜಾಸ್ತಿ ಮೀರ್ಬೇಡ. ಆಯ್ತು, ನೀನು ಏನೇ ಶಾಪಿಂಗ್ ಮಾಡ್ರು ಹುಡುಗಿರ್ ಮಾಡೋದೇ ಮಾಡಬೇಕು. ಅಯ್ಯೋ ನೋಡೋಣ ಗೈಸ್, ಐ ಆಮ್ ಎಕ್ಸೈಟೆಡ್. ಲೆಟ್ಸ್ ಸಿ ಗೈಸ್. ಸೊ ಅಲ್ಲಿಂದ ಸ್ಟುಡಿಯೋಯಿಂದ ಮನೆಗೆ ವಾಪಸ್ ಬಂದೆ. ಈಗ ನಮ್ಮ ಅಮ್ಮ ಅವರ ತಮ್ಮನ ಬರ್ಡೇ, ಅಂದರೆ ನಮ್ಮ ಮಾಮ ಮೊನ್ನೆ ಸ್ಪೀಕರ್ ಗಿಫ್ಟ್ ಕೊಡ್ತಿದ್ನಲ್ಲ ಅವ್ರ ಬರ್ಡೇ ಇದೆ ಅಂತೆ. ನಮ್ಮ ಅಮ್ಮ ಹೋಗಬೇಕು ಮನೆಗೆ, ಬಾಬಾ ಡ್ರಾಪ್ ಹಾಕು ಅಂತಿದ್ರು. ಯೂಶಲಾಗಿ ನಮ್ಮ ಬೈಕಲ್ಲಿ ಹೋಗ್ಬಿಡ್ತಾರೆ. ಬಟ್ ಸರಿ ಆಯಿತು, ನಾನು ಒಪ್ಕೊಂಡಿದ್ದೆ. ಈಗ ನಾನು ಸಂಜೆ ಹೋಗ್ಬಿಟ್ಟು ನಮ್ಮ ಅಮ್ಮನ ಡ್ರಾಪ್ ಹಾಕ್ಬಿಟ್ಟು ಅವ್ರಿಗೊಂದು ಕೇಕ್ ಕಟ್ ಮಾಡಿಸ್ಬಿಟ್ಟು ಬರೋಣ. ಲೆಟ್ಸ್ ಗೋ. ನೋಡಿ ಗೈಸ್, ನಮ್ಮ ತವ್ರ ಮನೆಗೆ ಹೋಗ್ತವ್ರೆ. ಅವ್ರ ತಮ್ಮನ ಮನೆಗೆ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು. ಅದೂ ಏನು ಇಟ್ಕೊಂಡಿದ್ದಾರೆ ಗೊತ್ತಿಲ್ಲ. ಅದು ಇಟ್ಕೊಂಡಿದ್ದೀರ ಐಟಮ್ಗಳು ನಂದು. ಲಾಣಿ, ಕ್ಯೂಟಿ ಮಲಿ, ಸ್ವೀಟಿ ಮಲಿ ಏನು ಆಡ್ತವ್ರ? ಏನದು ಗೈಸ್? ಆಡ್ ಆರ್ ಈವ್ ಅಂತೆ. ಶಾ ನೋಡಲಿ, ಯಾವುದೋ ಗೇಮ್ ಅಂತೆ, ಆಡ್ ಆರ್ ಈವ್. ಏನೋ ಶಾ ಇದು ಗೇಮು? ನಾವೆಲ್ಲ ರಾಕ್ ಪೇಪರ್ ಸೀಸರ್ ಆಡ್ತಿದ್ವಲ್ಲೋ. ನಂಬರ್ ಹೇಳ್ತಾನಲ್ಲ ಹುಡುಗ ಇವನು. ಹೇಳ್ಕೊಡು. ಓ, ಆಡ್ ನಂಬರ್ ಈಡ್ ನಂಬರ್ ಮಾಡ್ಬೇಕಾ? ಆಡ್ ಯಾರು? ಇವನು. ಈವ್ ನಂಬರ್ ಇವನಾ? ಏನ್ ಬ್ರೋ ಅದು? ಓ ಅವ್ನು ಬಾರಿಲ್ಲ, ಹೇಳ್ಕೊಡು ಬಾರೋ. ಹೆಂಗೆ ಹೇಳ್ಕೊಡು ಬಾ. Order if numbers we should ask. Then 1 is this, 2 is this, 3 is this, 4 is this, 5 is this, 6 is this, 7 is this, 8 is this, 9. So you're scoring this. This is your score. Yeah. So you're batting. We should not score bowling. We should only do our. What will he do? He'll also, if he put this out. Same number if he's putting, you're out. Okay, got it. Order if. ಟಾಸ್ ಆಗ್ದಂಗೆ ಇದು ಆರ್ಡರ್ ಇವು. ನೋಡಿ ಗೈಸ್, ಸಖತ್ ಸ್ಮಾರ್ಟ್ ಇದ್ದೀನಿ ನಾನು. 8 plus 5. ಗೈಸ್ ನಮ್ಮ ಒಂದು ಚಿಕ್ಕ ಗಾಡಿ ಝೆನ್ನ ಇರೋದು ನಮ್ಮ ಹತ್ರ, ಚಿಕ್ಕದು ಝೆನ್ನ. ಅದು ಚಿಕ್ಕ ಹೆಸರು ಸ್ಯಾಂಡ್ರೋ ಇದೆ. ಅದನ್ನ ಇದುವರೆಗೂ ಓಡಿಸೇ ಇಲ್ಲ ಗೈಸ್. ಇವತ್ತಾದ್ರೂ ಓಡ್ಸೋಣ ಅನ್ಕೊಂಡ್ವಿ. ಇವನು ಬೇಡ ಅಂದ, ನನಗೂ ಬೇಡ ಅನ್ನಿಸ್ತು. ಅದಕ್ಕೆ ಎಕ್ಸಿಬಿಲಿ ಹೋಗ್ತಾ ಇದ್ದೀವಿ ನಮ್ಮ ಅಮ್ಮನ ಡ್ರಾಪ್ ಹಾಕಕ್ಕೆ. ಗೈಸ್ ನಮ್ಮ ಅಮ್ಮ ಅವರ ತಮ್ಮನ ಬರ್ಡೇ ಇರೋದ್ರಿಂದ ನಮ್ಮ ಇವಾಗ ಏನೇನು ತೊಗೊಂಡು ಹೋಗ್ಬೇಕು ಅವ್ರಿಗೆ. ಅವರ ತಮ್ಮ ಅಲ್ವಾ, ಈಗ ನಮ್ಮ ತಮ್ಮ ಟುಮ್ ಥರ ಅವ್ರ ತಮ್ಮ. ಸೊ ಆ ಪ್ರೀತಿ ಇರುತ್ತಲ್ವಾ. ಏನೇನು ತೊಗೊಂಡು ಹೋಗ್ಬೇಕು ಅಂತಿದ್ದಾರೆ, ಕೇಳೋಣ. ಏನೇನು ತೊಗೊಂಡು ಹೋಗ್ಬೇಕು ನಿಮ್ಮ ತಮ್ಮ? ಕೇಕ್ ತಗೊಂಡು ಕಟ್ ಮಾಡ್ಸೋಣ, ಒಂದು ಡ್ರೆಸ್ ತಗೊಂಡೋಗೋಣ ಪಾಪ. ಎಲ್ಲಿ ಡ್ರೆಸ್ ಎಲ್ಲಿ ತಗೋತೀರಾ? ಎಲ್ಲಿ ಹೇಳಿ ನೀವು?
ನಿಲ್ಸುವ ಗಾಡಿನ. ನೀವೆಲ್ಲಿ ಯಾವ ಶಾಪ್ ಹೇಳ್ತೀರಾ ಆ ಶಾಪ್ ನಿಲ್ಸೋಣ ಆಯ್ತಾ. ಯಾವ ಶಾಪ್ ಅಂದ್ರೆ ಇಲ್ಲಿ ಎಲ್ಲಿದೆ ಸಂಜು? ಒಳ್ಳೆ ಅಂಗಡಿ ಹೇಳು ಸಂಜು. ಸಂಜು ನಾನ್ ಕರ್ಕೊಂಡ್ ತಲೆ ಕಮ್ಮಿ ಬಜೆಟ್ ಒಳ್ಳೆ ಅಂಗಡಿ ಹೇಳೋ ಸಂಜಯ್, ಒಳ್ಳೆ ಅಂಗಡಿ ಹೇಳೋ. ಏಯ್ ಒಳ್ಳೇದ್ ಹೇಳು ನಮ್ ತಮ್ಮನ್ಗೆ. ಅಲ್ಲೇ ಏರಿಯಾ ಕಡೆ ಹೋದಾಗ ಇಸ್ಕೊಂಡು ಅಲ್ಲೇ ಸೊ ನಾವು ಹೋಗ್ತೀರಾ ಶಿವಾಜಿನಗರ್ಗೆ. ಶಿವಾಜಿನಗರ ಆರ್ ಟಿ ನಗರ್ ನಮ್ಮ ತಮ್ಮ ಇರೋದು ಆರ್ ಟಿ ನಗರಲ್ಲಿ. ನೀವು ಹೋಗ್ತಾನೆ ಇದೀವಿ ಟ್ರಾಫಿಕ್ ಅಂದ್ರೆ ಟ್ರಾಫಿಕ್ ಯಾವ ರೇಂಜ್ ಟ್ರಾಫಿಕ್. ಒಂಚೂರು ಜಾಮ್ ಏರಿಯಾ ಇದು, ಒಂಚೂರು ಚಿಕ್ಕ ರೋಡು. ಅದಕ್ಕೆ ನಾವು ಚಿಕ್ಕ ಕಾರಲ್ಲಿ ಬರೋಣ ಅಂತ ಅನ್ಕೊಂಡ್ವಿ. ಆಮೇಲೆ ನೋಡ್ರೆ ಪ್ಲಾನ್ ಚೇಂಜ್ ಆಗೋಯ್ತು. ಬಟ್ ಈ ಕಾರ್ ಒಂಚೂರು ಕಂಫರ್ಟ್ ಇದೆಯಲ್ಲ. ಸೊ ಈಗ ಬಟ್ಟೆ ತಗೋಬೇಕಂತೆ, ಕೇಕ್ ತಗೋಬೇಕಂತೆ. ಎಲ್ಲಿ ತೊಗೊಳೋದು, ಇಲ್ಲಿ ಕಾರ್ ನಿಲ್ಸಕ್ಕೆ ಆಗಲ್ವಲ್ಲ. ಫಸ್ಟ್ ಒಂದು ಕೇಕ್ ತೊಗೊಂಡ್ಬಿಡೋಣ. ಒಂದು ಕೇಕ್ ಅಂಗಡಿ ಇದೆ, ಅದಕ್ಕೆ ಸೈಡ್ಗೆ ಹಾಕ್ತಿದ್ದೀನಿ ಗಾಡಿನ. ಬೇಗ ಪಟ್ಟನ್ ತೊಡಗಿ ಪಟ್ಟನ್ ತೊಗೊಂಡ್ಬಿಡೋಣ. ಆ್ಯಂಡ್ ನಮ್ಮ ಮಾವ ಮಕ್ಕಳಿದ್ದಾರೆ, ಅವ್ರಿಗೊಂಚೂರು ಪಪ್ಸ್ ಗಿಪ್ಸ್ ಎಲ್ಲ ತೊಗೊಂಡೋಗೋಣ ಬನ್ನಿ. ನಮ್ಮ ಅಮ್ಮನೇ ಸೆಲೆಕ್ಟ್ ಮಾಡಲಿ ಅವ್ರ ತಮ್ಮಂಗೆ ಯಾವ ಕೇಕ್ ಬೇಕು ಅಂತ. ಯಾವ ಕೇಕ್ ಬೇಕು ನಿಮ್ಮ ತಮ್ಮಂಗೆ ನೀವೇ ಸೆಲೆಕ್ಟ್ ಮಾಡಿ. ಅಷ್ಟೊಂದಿದೆ ಕೇಕು, ಯಾವ್ದು ಬೇಕು ಸೆಲೆಕ್ಟ್ ಮಾಡಿ. ರೆಡ್ ವೆಲ್ವೆಟ್ ಬೇಕಾ? ರೆಡ್ ವೆಲ್ವೆಟ್ ಇದು ರೆಡ್ ವೆಲ್ವೆಟ್. ದೊಡ್ಡದು ಬೇಕಾ ಇದು? ಕೇಕ್ ತೊಗೊಂಡಿದ್ವಿ, ಅದೊಂದು ಸ್ಪ್ರೇ ಕೊಟ್ಬಿಡಿ ಮೇಡಮ್. ಮತ್ತು ಚಿಪ್ಸ್ ಗಿಪ್ಸ್ ಎಲ್ಲ ತೊಗೊಳೋಣ ಅಂತಿದ್ದೀವಿ. ಚಿಪ್ಸು, ಪಪ್ಸು, ರಸ್ಕು, ಮಿಕ್ಸ್ಚರು ಏನೇನು ತಿಂತಾರೆ ನಮ್ಮ ಮಾಮಾಗೆಲ್ಲ. ಮಿಕ್ಸ್ಚರು ಶಾ ನೋಡ್ತಾರೆ, ಹೊಟ್ಟೆ ಉರಿತೈತೆ ಶಾ. ತಿನ್ನು ಶಾ. ಅಲ್ಲಿ ನೋಡೋ ಹೆಂಗೈತೆ ಅದು. ಬಾಯಲ್ಲಿ ಬರ್ಸ್ಕೊ ಶಾ. ಇಮ್ಯಾಜಿನ್ ಮಾಡು. ರಸ್ಕ್ ಕೊಟ್ಬಿಡಿ ಅಣ್ಣ ಅದೊಂದು 1 kg, 1/2 kg ಕೊಡಿ. 1 kgನೇ ಕೊಡಿ. ಹಾಫ್ ಫ್ರಿಜ್ 2 ಕೊಟ್ಬಿಡಿ. ಮತ್ತೆ ಬ್ರೆಡ್ ಕೊಟ್ಬಿಡಿ ಒಂದು ಪಾಂಡು. ಇನ್ನೇನು ಬೇಕು? ಕೊಡಿ, ಅದು ಕೊಡಿ, ಅದು ಕೊಡಿ. ಒಂದು ಸಾಕಾ? ನಾನೇ ಹೇಳಿದ್ದು. ಆಯ್ತು. ಅದೊಂದು ಸ್ಪ್ರೇ ಕೇಳಿದ್ದೆ. ಯಾವುದು? ಅಲ್ಲಿ ಬರ್ಡೇ ಸ್ಪ್ರೇ ಗೊತ್ತಾಚ್ ಕಮ್ಮಿ. ಹ್ಯಾಪಿ ಬರ್ಡೇ ಏನು ಬರೆಸ್ಬೇಕು ಹೋಗಿ ಬರ್ಸಿ. ನೀವು ತಿಂದೆ ಸಂಜಯ್? ತಿನ್ನೋ. ಡೈಟಲ್ಲಿದ್ದಾನೆ ಗೈಸ್ ಅವನು. ನಂತರ ಜೊತೆಗಿದ್ರೆ ಸರ್ಕಲ್ ಇದೆ ನೋಡಿ, ಒಳ್ಳೇದಾಗೋದು. ನನಗೂ ಎಲ್ಲ ನೋಡಿ ತಿನ್ನಬೇಕು ಅನ್ನಿಸ್ತಿದೆ. ಬಟ್ ನಮ್ಮ ಸಬ್ಸ್ಕ್ರೈಬರ್ ಅಣ್ಣ ಹಾಯ್ ಹೇಳಿ ಒಂದು ಸರಿ. ಫುಲ್ ಡಿಸ್ಕೌಂಟ್ ಕೊಡ್ತಾರೆ ಈಗ, ಫುಲ್ ಡಿಸ್ಕೌಂಟ್ ನೋಡಿ. ಇವರು ಎಲ್ಲೇ ಹೋದ್ರು ಟೇಸ್ಟ್ಗೆ ಒಂದು ಇಸ್ಕೊತಾರೆ, ಅವರ ನಿಯಮ ಅದು. ಆಯಿತಾ? ಅಷ್ಟೇ. ಬಿಲ್ ಹಾಕಿ ಅಣ್ಣ. ಅದೊಂದು ಕೇಕ್ ಇತ್ತಲ್ಲ, ಆಯಿತಾ? ಆ ಕೇಕ್ ಜೊತೆಗೆ ಬಿಲ್ ಹಾಕಿ. ಹೌದು ನೋಡಿ ಗೈಸ್, ಎಷ್ಟು ಕಲರ್ಫುಲ್ ಆಗಿದೆ ಕೇಕ್ಗಳಿದು. ಹೆಂಗೆ ಹೊಟ್ಟೆ ಉರಿಸ್ತಾವೆ ನೋಡಿ ನಮ್ಮ. ಏನೋ ನಾನು ಬೇಡ ಬೇಡ ಅಂದ್ರೆ ಇಬ್ರು ತಿನ್ನಕ್ ಬರ್ತಾ ಇದ್ರೆ. ಆಗಿಂದ ಚೆನ್ನಾಗಿದೆ, ಸಖತ್ತಾಗಿದೆ ಅಂತ ಹೊಟ್ಟೆ ಉರಿಸ್ತಾರೆ. ಬಾಳೆಲ್ಲ ನೀರು ಹೇಳಲ್ಲ ಆದ್ರಿ ಇವಾಗ ನೋಡಿದ್ರೆ ಉಲ್ಟಾ. ಚೆನ್ನಾಗಿದ್ಯಾ? ಹೇಳಿಲ್ಲ ಚೆನ್ನಾಗಿದ್ಯಾ? ನಾನು ಬೇಡ ಸಂಜೆ. ಇನ್ನು ಸ್ವಲ್ಪ ದಿನ ಗೈಸ್ ನಮ್ಮ ಟ್ರಾನ್ಸ್ಫಾರ್ಮೇಶನ್ ಸ್ಟಾರ್ಟ್ ಆಗುತ್ತೆ, ಆಮೇಲೆ ತೋರಿಸ್ತೀನಿ. ನಮ್ಮ ಮಾಮ ಮಕ್ಕಳೆಲ್ಲ ಖುಷಿ ಆಗ್ಬಿಡ್ತಾರೆ, ಈ ರೇಂಜಿಗೆ ತೊಗೊಂಡು ಹೋಗ್ತಾ ಇದೀವಿ ಅಂತ ನೋಡಿ. ಫುಲ್ ಖುಷಿ ಆಗ್ಬಿಡ್ತಾರೆ. ಇದು ನನಗೆ, ಅದು ನಿನಗೆ, ಇದು ನನಗೆ, ನಿಮಗೆ ಅಂತ ಫುಲ್ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ಕೂತ್ಕೋತಾರೆ ಇವತ್ತು. ಬನ್ನಿ, ಕೇಕ್ ಆಯಿತು, ಬಟ್ಟೆ ಒಂದು ಬಾಕಿ ಇದೆ ಅಷ್ಟೇ. ಸೊ ಫೈನಲಿ ಬಟ್ಟೆ ತೊಗೊಳಕ್ಕೆ ಬಂದಿದ್ದೀವಿ. ಏರಿಯಲ್ಲಿ ಒನ್ ಆಫ್ ದ ಬಟ್ಟೆ ಅಂಗಡಿ ಚೆನ್ನಾಗಿ ಕಾಣಿಸಿದಂದರೆ ಇದೆ. ಆ್ಯಂಡ್ ಜಾಗ ಪಾರ್ಕಿಂಗ್ ಸಿಕ್ಕಿದ್ದಂದರೆ ಇದೆ. ಬನ್ನಿ ಹೋಗೋಣ. ನೋಡಿ ಇದೇ ಅಂಗಡಿ, ಬನ್ನಿ ಹೋಗೋಣ. ಸೊ ಇಲ್ಲಿ ಯಾವ್ದು ಹೀರೋನಾ? ಹೌದಾ? ಓಕೆ. ಹೀರೋಲ್ಲಿ ಯಾವ್ದಾದ್ರು ಸೆಲೆಕ್ಟ್ ಮಾಡ್ಬೋದು. ಸೊ ಇದೆರಡು ಶರ್ಟು ಮತ್ತೊಂದು ಪ್ಯಾಂಟ್ ಸೆಲೆಕ್ಟ್ ಮಾಡಿದ್ದೀನಿ. ಬನ್ನಿ ಹೋಗೋಣ. 2 ನಿಮಿಷ ಸೆಲೆಕ್ಟ್ ಮಾಡಿಬಿಟ್ಟೆ. ಅಚ್ಚಾ ಬ್ಲ್ಯಾಕ್ ಚೆನ್ನಾಗಿ ಕಾಣುತ್ತೆ. ಸೊ ಬಟ್ಟೆ ಇಸ್ಕೊಂಡ್ವಿ, ಕೇಕ್ ಇಸ್ಕೊಂಡ್ವಿ, ಸ್ನ್ಯಾಕ್ಸ್ ಇಸ್ಕೊಂಡ್ವಿ. ಈಗ ಫೈನಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು. ಸೊ ಮುಂದೆ ಒಂಚೂರು ಪಾರ್ಕಿಂಗ್ ಸಿಗೋಲ್ಲ, ಅದಕ್ಕೆ ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಗೈಸ್, ನನ್ನ ಲೈಫಲ್ಲಿ ಏನೋ ಕೆಲಸ ಮಾಡಿದ್ದೀನಿ ಅನ್ನಲ್ಲ, ಅದರಲ್ಲಿ ಪೇಂಟಿಂಗು ಒಂದು. ಈ ಬಿಲ್ಡಿಂಗಲ್ಲಿ ಒಂದು ಮನೆಗೆ ಪೇಂಟಿಂಗ್ ಮಾಡಿದ್ದೆ ನಾನು, ವಾಲ್ ಪೇಂಟಿಂಗ್. ನಮ್ಮ ಮಾಮ ವಾಲ್ ಪೇಂಟರು ಮುಂಚೆ. ಈ ಮಾಮ ಅಲ್ಲ, ಇನ್ನೊಬ್ರು ದೊಡ್ಡ ಮಾಮ. ಅವರು ಪೇಂಟ್ ಮಾಡಬೇಕಿತ್ತು, ಅದಕ್ಕೆ ನನ್ನ ಹಾಕೊಂಡ್ಬಿಡ್ರಿ 200 ರೂಪಾಯಿ ಕೊಡ್ತೀನಿ ಅಂತ. 200 ರೂಪಾಯಿ ಆಸೆಲಿ ಹಾಕ್ಕೊಂಡು ಹಿಂಡು ಬಿಟ್ಟಿದ್ರು ನನ್ನ. ಗೈಸ್, ವೆಲ್ಕಮ್ ಟು ಮಾಮ ಹೋಮ್. ರೀಚ್ ಆಗಿದ್ದೀವಿ ಮಾಮ ಮನೆ. ಮಾಮ ಮಲ್ಕೊಂಡ್ಬಿಟ್ಟವ್ರೆ. ಹ್ಯಾಪಿ ಬರ್ಡೇ, ಫುಲ್ ಪಾರ್ಟಿ. ಮಾಮ ಬರ್ಡೇ ಗಿಫ್ಟ್. ಗೈಸ್, ನಮ್ಮ ಮಾಮ ಹೆಸರು ತಪ್ಪಾಕ್ಬಿಟ್ಟವ್ರೆ ಗೈಸ್. ಎಮ್ ಆಗ್ಬಿಡುತ್ತೆ ಈಗ. ಹಿಂಗೆ ಕ್ರ್ಯಾಚ್ ಮಾಡ್ಬಿಟ್ಟು ಹಂಗೆ ತಿನ್ಬಿಡೋಣ. ಓಕೆ, ಸ್ಪ್ರೇ ಅಲ್ಲೋ ಸ್ಪ್ರೇ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಹಾಂ ಜಲ್ದಿ.
Nanti khala, Rohit khala re. ಮೈ ಕೇಕ್ ನಿಂತು ಡಯಟ್ Aya, make. ನಾನು ತಿಂದ್ರೆ ನಮ್ಮ ಟ್ರೈನರ್ ಅಷ್ಟೇ ಎದೆ ಹಿಡ್ಕೊಂಡು ನೋಡ್ಬಿಡ್ತಾರೆ ವ್ಲಾಗ್ ಏನೇ ಸಂಜಯ್ ಓಯ್ ನೀನಂಡೆ ಹೋಗಲಿ ಒಂದ್ ಪೀಸ್ ತಿನ್ಬೋದು ಹೋಗಲಿ ಒಂದ್ ಇಲ್ಲ ಇಲ್ಲ ಬೇಡ ಒಂಚೂರು ತಿನ್ಬೋದು Nahi khata diet. ಏಯ್ ನಮ್ಮ ಮಾಮ ಬರ್ಡೇ ಕಣ ಹೋಗ ಬೇಡ ನೀನು ತಿನ್ನು ಇಲ್ಲ 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 ಏ ಮಾಮ್ ಪ್ಲೀಸ್ ನಕ್ಕೋ ಮಾಮ್ ಚಲೋ ಸರ್ ಖಾತಂತ ಹ್ಯಾಪಿ ಬರ್ಡೇ ಹಿಂಗೆ ಎತ್ಕೊಳ್ಳಿ ಏನಾಗಲ್ಲ ತಿನ್ನಪ್ಪ ಹಿಂಗೆ ಎತ್ಕೊಳ್ಳೋ ಟೇಸ್ಟ್ಗೆ ಎತ್ಕೊಳ್ಳೋ ನಾನು ಎತ್ಕೊಂಡಲ್ಲ ಹಾ ಇಲ್ಲ ಇಲ್ಲ ಈಗ ಅವರು ಸ್ನೋ ಅಲ್ಲಿ Okay. ಸ್ನಾನ ಮಾಡ್ತಾರೆ ಮಾಮಗೆ 1, 2, 3, happy birthday to. So, happy birthday to you. ಅಯ್ಯೋ 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 ಅಂಕಿ ಸೊ ನಾವು ಈಗ ನಮ್ಮನ್ನ ಡ್ರಾಪ್ ಹಾಕಿ ಅಲ್ಲಿಂದ ಹೊರಟು ಸಂಜೆನೂ ಹಸುವಾಗ್ತೀನಿ ಅವ್ರು ತಿನ್ನಬೇಕು ಅಂತಿದ್ದ ಅದಕ್ಕೆ ಬಂದಿದ್ದೀವಿ ಹೋಟ್ಲಿಗೆ ನಾನಿನ್ನೂ ತಿನ್ನಲ್ಲ ಅವ್ನು ತಿಂತಾನೆ ನಂಗೆ ಹಸುವಾಗ್ತಿದೆ ಬಟ್ ತಿನ್ನಂಗಿಲ್ಲ ಗೈಸ್ ಬಂತು ನೋಡಿ ನಮ್ಮ ಅಣ್ಣಂದು ಊಟ ಹಿಡಿಸ್ತವ್ರ ಅಣ್ಣ ಊಟ ವಾಟರ್ ಮೆಲನ್ ಜ್ಯೂಸ್ ಆರ್ಡರ್ ಮಾಡಿದೆ ಕುಡಿದು ಮುಗಿಸ್ಬಿಟ್ಟೆ ಹೇಳಿ ಹೆಂಗೆ Hi. ಹಾಂ ನೋಡಿ ಬ್ರೋ Hey, thank you, bro. Juice. I love you, bro. ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಲವ್ ಯು ಟು ಸೊ ವರುಣ್ ಬ್ರೋ ಎಲ್ಲ ಹೋಗ್ತಾ ಇದ್ದಾರೆ ನಾವು ಊಟ ಪಾರ್ಸಲ್ ಮಾಡಿಸ್ಕೊಂಡೆ ನನಗೆ ಇದು ಗೀ ರೈಸು ಸ್ಟೀಮ್ ರೈಸ್ ಇರಲಿಲ್ಲ ಅದಕ್ಕೆ ಗೀ ರೈಸ್ ಪಾರ್ಸಲ್ ಮಾಡಿಸ್ಕೊಂಡೆ ಮತ್ತೆ ಮೊಟ್ಟೆ ಆರ್ಡರ್ ಮಾಡಬೇಕು ಇಲ್ಲಿ ಶ್ರವಣ್ ಬ್ರೋ ಮನೆಗೆ ಬಂದು ಸೊ ಏನಂದರೆ ಶ್ರವಣ್ ಬ್ರೋ ಮನೇಲಿ ಒಂದು ಮೀಟಿಂಗ್ ಇತ್ತು ಕೆಲಸ ಇತ್ತು ಅದಕ್ಕೆ ಹೆಂಗೆ ಇಲ್ಲಿ ಬಂದಿದ್ದೆ ಇಲ್ಲೇ ತಿನ್ಕೊಂಡು ಹೋಗ್ಬಿಡೋಣ ಅಂದ್ಕೊಂಡಿದ್ದೀನಿ ಆ್ಯಂಡ್ ವರುಣ್ ಬ್ರೋ ಕಾರ್ ಎತ್ಕೊಂಡೆಲ್ಲ ಹೋದ್ರು ಏನೋ ಕೆಲಸ ಇದೆ ಅಂತ ಏನೋ ಮನೇಲಿ ಏನೋ ಮರ್ತ್ಬಿಟ್ಟಿದ್ದೀನಿ ನಾನು ಅಂದ್ಕೊಂಡು ಹೋದ್ರು ಅವ್ರು ಬರ್ತಾರೆ ಅಷ್ಟರಲ್ಲಿ ನಾನು ಒಂದು ವಾಟರ್ ಮೆಲನ್ ಜ್ಯೂಸ್ ಎಕ್ಸ್ಟ್ರಾ ತಂದಿದ್ದೀನಿ ಅದನ್ನು ಕುಡಿದ್ಬಿಟ್ಟು ಅದೇ ಹೊಟ್ಟೆ ತುಂಬತಪ್ಪ ಹೊಟ್ಟೆ ತುಂಬಿಲ್ವಾ ತುಂಬ್ತಾ ಒಂದು ಫುಲ್ ಮೀನು ತಿನ್ನೋಷ್ಟ್ರಲ್ಲಿ ಸಾಕಾಗಲ್ವಾ ಒಂದು ಫುಲ್ ಮೀನು ತಿನ್ನೋಕ್ಕಾಗಲ್ಲ ಬೇಯಿಸೋದು ಬನ್ನಿ ಹೋಗೋಣ ಗೈಸ್ ಹೌದಾ ಗೊತ್ತಿಲ್ಲ ಗೈಸ್ ನಾನು ತಂದಿದ್ದು ರೈಸ್ನ ತಿನ್ನಂಗಿಲ್ಲ ಅಂತವ್ರು ನಮ್ಮ ಟ್ರೈನರು ಅದಕ್ಕೆ ಅವ್ರ ಮೇಲೆ ಒಂಚೂರು ಬ್ರೌನ್ ರೈಸ್ ಇದೆ ಅತ್ತೆ ಅದನ್ನು ತಿನ್ಬೇಕಂತೆ ಸರಿ ಆಯ್ತು ವಾಟರ್ ಮೆಲನ್ ಜ್ಯೂಸ್ ಇದೆ ಎಕ್ಸ್ಟ್ರಾ ಅದನ್ನು ಕಾರ್ಡಿಯೋ ಮಾಡ್ಕೊಂಡು ಕುಡಿಯೋಣ ಎಲ್ಲ ಕಾರ್ಡಿಯೋ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ಬ್ರೋಗನ ಹಾಯ್ ಹೇಳಿ ಬ್ರೋ ವ್ಲಾಗಲ್ಲಿ ನಮಸ್ಕಾರ ಸ್ನೇಹಿತರೆ ಆಪಲ್ ತಿಂತ ಇದ್ದೀನಿ ಸ್ನೇಹಿತರೆ ನಾನು rice ಬೆಳಗ್ಗೆ ಬೇಡಿ ಅಂತ ಬೆಳಗ್ಗೆ ಇಲ್ಲಿ ಒಂದು ಲೆಜೆಂಡ್ರಿ ಇದಾಯ್ತು ಸ್ನೇಹಿತರೆ ವ್ಲಾಗಲ್ಲಿ ಹಾಕ್ತೀನಿ ಸ್ನೇಹಿತರೆ ಇವರು ವ್ಲಾಗರ್ ಆಗೋದಲ್ದೆ ತಮ್ನೇಲ್ಗೆ ಏನ್ ಹಾಕ್ಬೇಕು ಟೈಟಲ್ಗೆ ಏನ್ ಹಾಕ್ಬೇಕು ಎಲ್ಲ ಕಲ್ತ್ಬಿಟ್ಟವ್ರೆ ಡ್ರಿಂಕಿಂಗ್ ವಿತ್ ಇನ್ಫ್ಲೂಯೆನ್ಸರ್ಸ್ ಅಂತೆ ಪ್ರೀ ವರ್ಕೌಟ್ ಗೈಸ್ ನಾವು ಕಾರ್ಡಿಯೋ ಮಾಡೋಣ ಅಂತ ಒಂದು 10-15 ರೌಂಡ್ ಹೊಡೆದ್ವಿ ಅಪಾರ್ಟ್ಮೆಂಟ್ ಒಳಗೆ 5 ರೌಂಡ್ ಹೊಡೆದ್ವಿ ಸೊ ಇಲ್ಲೇನೋ ಕಲ್ಯಾಣ್ ನಗರ್ಗೆ ಹೋಗ್ಬೇಕಂತ ಇಲ್ಲಿಂದ 4 ಕಿಲೋಮೀಟ್ರ್ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಹೆಂಗೂ ಕಾರ್ಡಿಯೋ ಮಾಡಲೇಬೇಕು ಒಳಗೆ ಮಾಡೋ ಬದಲು ಆಚೆ ರೋಡಲ್ಲಿ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಕಲ್ಯಾಣ್ ನಗರ್ಗೆ ಏನಕ್ಕೆ ಅಂದರೆ ವಿಕ್ಸ್ ತೊಗೊಳಕ್ಕೆ ವಿಕ್ಸ್ ಗಂಟಲಲ್ಲಿ ಕಿರಿಕಿರಿ ವಿಕ್ಸ್ ಆಕ್ಷನ್ 500 ತಗೊಳ್ಳಿ ತಲೆನೋಗಲ್ವಾ ಅದು ಮಿಕ್ಸ್ ಮಾತ್ರ ತಗೊಂಡು ವಿಕ್ಸ್ ಮಾತ್ರ ತಗೊಳ್ಳಿ ಸೊ ಬನ್ನಿ ಹೋಗೋಣ ಪ್ರಮೋಷನ್ ಆಯ್ತು ಬ್ರೋ ವಿಕ್ಸ್ಗೆ ಸೊ ವಾಕ್ ಮಾಡ್ಕೊಂಡು ಹೋಗ್ತಿದ್ವಿ ನಮ್ಮ ಕಾರ್ ಬಂತು ನೋಡಿ ಅಲ್ಲಿ ಹಾಂ ಬಂದಿದ್ವಿ ಒಂದೂವರೆ ಕಿಲೋಮೀಟ್ರ್ ಬ್ರೋ ಎಷ್ಟು ಕಿಲೋಮೀಟ್ರ್ ನಡೆದಿನ 1 ಕಿಲೋಮೀಟ್ರಾ ಹಾಂ 1 ಕಿಲೋಮೀಟ್ರಾ 1 ಕಿಲೋಮೀಟ್ರ್ ಬಂತು ಕಾರ್ ಹೋದೋಗಿ ಮುಂದೆ ಕುತ್ಕೊಂಡ್ಬಿಡ್ತೀವಿ ಸೊ ಫೈನಲಿ ಕಾರಲ್ಲೇ ಬಂದ್ಬಿಟ್ವಿ ಮೆಡಿಕಲ್ಗೆ ನಾನು ಇಲ್ಲೂ ಕಾರ್ಡಿಯೋ ಮಾಡ್ತಾಯಿದ್ದೀನಿ ನೋಡಿ ವಾಕ್ ಮಾಡ್ಕೊಂಡು ಏನೋ ತಗೋತಾವ್ರು ಶ್ರವಣ್ ಬ್ರೋ ನಂಗೆ ಒಂದು ಡಯಟ್ ಕೋಕ್ ಸಿಗ್ತದೆ ಅದೊಂದು ತೊಗೋತಾ ಇದ್ದೀನಿ ಮಿಕ್ಕಿದೇನಿಲ್ಲ ಅವೆಲ್ಲ ಕುಡಿಬಾರ್ದು ಬ್ರೋ. ಇದು ಸ್ಪ್ರೇ ನಾನು ಇಟ್ಕೊಂಡಿದ್ದೆ ಗ್ಯಾಪಲ್ಲಿ ವರುಣ್ ಎತ್ಕೊಂಡ್ಬಿಟ್ಟವ್ರೆ ಪ್ಲ್ಯಾನ್ ಮಾಡಿದ್ದೆ ಯಾರ್ಯಾರು ಹೊಡಿಯೋಣ ಅಂತ ವರುಣ್ ಕೈಗೆ ಹೋಗ್ಬಿಡ್ತದೆ ಈಗ ಮಿಸ್ಸೆ ಬ್ರೋ ಹೌದಾ ಹ್ಯಾಪಿ ಬರ್ಡೇ. ಏಯ್ ನನ್ನ ಕಾರ್ ಗಲೀಜಾಗೋಯ್ತು ಏನ ಎಸ್ ವಿ ಸಂಜಯ್ ಸಫೀರು ವರುಣ್ ಶ್ರವಣ್. ಅವ್ರ ಮಾತ್ರ ನೀವೊಬ್ಬರೇ ವಿ ಅವ್ರೊಬ್ರೆ ಬಿ. ಬ್ರೋ ನೀವು ಎಷ್ಟಿಂದ ಇಟ್ಕೊಂಬಿಡಿ ನಾನು ಏನು ಇಟ್ಕೊಂಡಿದ್ದೆ ನೋಡಿ ಗೋಶ್ ಇಲ್ಲಿ ಸೂರ್ಯ ಓ ಹಾರ್ಟಾ ಕಾಲಿನ ಆಗೋಯ್ತಲ್ಲ ಹಾರ್ಟಿಗೆ
ನೋಡಿ ಆಟಿಗೆ ಕಲೆ ಹೋಗ್ಬಿಡು. ನಮ್ಮ ಹುಡುಗರಿಗೆ ಮನ್ಸಿಲ್ಲ ಅಂತೀರಾ ಬ್ರೋ, ಹುಡುಗರಿಗೆ ಮನ್ಸಿಲ್ಲ ಅಂತ ನೋಡಿ guys. ಇದು ಫ್ರೆಂಡ್ಶಿಪ್ ಹುಡುಗರು. ನಾವು ಫ್ರೆಂಡ್ಸೇ 6 years ಇಂದ. ಇವ್ರು ನಂಗೆ ಈಗ ರೀಸೆಂಟ್ ಫ್ರೆಂಡ್ಸ್ ಅಂಡ್ ದಿಸ್ ಇಸ್ ಹೌ ವಿ ಮೇಂಟೈನ್ ಫ್ರೆಂಡ್ಶಿಪ್. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ಬೋದು. ಹುಡುಗರು ಫ್ರೆಂಡ್ಶಿಪ್ ಜೆನ್ಯೂನ್ ಫ್ರೆಂಡ್ಶಿಪ್. ಹುಡುಗಿರ್ದು ಇದೆ, ಐ ಆಮ್ ನಾಟ್ ಟೆಲಿಂಗ್ ಹುಡುಗಿರ್ ಫ್ರೆಂಡ್ಶಿಪ್ ಜೆನ್ಯೂನ್ ಅಲ್ಲ. ಬಟ್ ಕಣ್ ದೃಷ್ಟಿ ಎಲ್ಲ ತೆಗಿತಾವ್ರಪ್ಪ ಅಣ್ಣ. ದೃಷ್ಟಿ ಫ್ರೆಂಡ್ಶಿಪ್ ಗೈಸ್. ಸೊ ಇವತ್ತು ಡೈರೆಕ್ಟ್ ಗುಜ್ಜಿ ಮಾಡ್ಬಿಡಿ. ಇಲ್ಲ ಬ್ರೋ, ನಂಗೆ ಅದು ಈರುಳ್ಳಿ ಎಲ್ಲ ಬೇಕು. ಅದೊಂದು ಕೆಲಸ ಮಾಡಿ, ಡೈರೆಕ್ಟ್ ಗುಜ್ಜಿ ಮಾಡಿ, ನೀರುಳ್ಳಿ ಕಟ್ ಮಾಡಿ ಒಂದು ಅರ್ಧ ಕಟ್ ಮಾಡಿ ಕೈಗೊಳ್ಳಿ. ಒಂದು ಸ್ಪೂನ್ ತಿನ್ನಿ ಒಂದು ಸ್ಪೂನ್ ತಿನ್ನಿ ಟ್ರೈನರ್ ಗೈಸ್. ಸೊ 20,000 ಸ್ಟೆಪ್ ಕಂಪ್ಲೀಟ್ ಮಾಡಿದ್ದೀನಿ ಇವತ್ತು ನಾನು. ಖುಷಿ ಆಗ್ತಿದೆ. ಅದು ಬಿಟ್ಟರೆ ಈಗ ನಮ್ಮ CC ಮತ್ತು ವರುಣ್ ಬ್ರೋ ಎಗ್ ಬುರ್ಜಿ ಮಾಡ್ತಾರೆ. ವರುಣ್ ಬ್ರೋ ಹಿಂಗೆಲ್ಲ ಲೇಜಿ ಆಗಬಾರ್ದು ಬ್ರೋ. ಎಲ್ಲರೂ ಮಾಡಬೇಕು. ನಾನು ತಿಂತೀನಿ, ನೀವು ಮಾಡಿಕೊಡ್ರಿ. ಒಂದು ಕೆಲಸ ನಾನು ಮಾಡ್ತೀನಿ, ನೀವು ತಿಂದು. ಆಯ್ತು, ಟೊಮ್ಯಾಟೊ ನಾನು ಕಟ್ ಮಾಡ್ತೀನಿ, ಈರುಳ್ಳಿ ನೀವು ಮಾಡಿ. ಆಯಿತಾ? ಇದಕ್ಕಿಂತ ಬೆಸ್ಟ್ ಆಪ್ಷನ್ ಏನಿಲ್ಲ ಗುರು. ಬುಜ್ಜಿ ನೀನು ಮಾಡು, ಟೊಮ್ಯಾಟೊ ನಾನು ಈರುಳ್ಳಿ ಬ್ರೋ ಮಾಡಿ ಬ್ರೋ. ನೀವು ಇದು ಮಾಡಿ, ಅವನೇನು ಮಾಡಿ, ಅವ್ನು ಇದು ಮಾಡ್ಕೊಡ್ತಾನೆ. ನೀವೇನು ಮಾಡ್ತೀರಾ? ಆಯ್ತು ಬ್ರೋ, ಇಬ್ಬರಲ್ಲಿ ಒಬ್ಬೊಬ್ರು ಒಂದು ಮಾಡೋಣ. ಆಯ್ತಾ? ಟೊಮೆಟೊ ನಾನು. ರೈಸು ಮೊಟ್ಟೆನೂ ಮಾಡಿಸ್ಕೊಂಡು, ಮೊಟ್ಟೆ ಆಯಿತು, ರೈಸ್ ಹಾಕೊಂಡು ಬ್ರೌನ್ ರೈಸ್ಗೆ ತಿನ್ನೋದೇ ಈಗ. ಥ್ಯಾಂಕ್ ಯು ಶ್ಯಾಮ್ ಮೊಟ್ಟೆ ಮಾಡಿಕೊಟ್ಟಿದ್ದಕ್ಕೆ. ನೀವೇನು ಮಾಡಿದ್ರಿ ಪಾಸ್ವರ್ಡ್ ಬ್ರೋ? ನೀರುಳ್ಳಿ ನಾನು ಕಟ್ ಮಾಡಿರೋ. ಸುಳ್ಳು ಹೇಳಿದೆ, ಕರ್ಮ ರಪ್ಪ ಅಂತ ಹೊಡಿತಲ್ಲ ಬ್ರೋ. ಸಿಪ್ಪೆ ತೆಗೆದಿದ್ಯಾರು? ಸಿಪ್ಪೆ ತೆಗ್ದಿದ್ಯಾರು? ನೀವೇ ಬ್ರೋ. ಕಟ್ ಮಾಡಿದ್ಯಾರೋ? ನಾನು ಕಟ್ ಮಾಡ್ಲಿಕ್ಕೆ ಹೋಗ್ಲಿಲ್ವಾ? ಅರ್ಧ ಕಟ್ ಮಾಡಿಲ್ಲ. ಬೇಡ ಅಂತ ನಾನೇ ತಗೊಂಡು ನೋಡಿ, ಅವ್ನಿಗೆ ಕಿಚನಲ್ಲಿ ಯಾರಾದರೂ ಎಂಟ್ರಿ ಆದರೆ ಇಷ್ಟ ಆಗಲ್ಲ, ಅದಕ್ಕೆ ನಾನು ಡಿಸ್ಟರ್ಬ್ ಮಾಡಲ್ಲ ಗೈಸ್ ಅವಾಗ. ಅದಕ್ಕೆ ಅವನೇ ಮಾಡಲಿ ಅಂದ್ಬಿಟ್ಬಿಡೆ ಗೈಸ್. ದಾಲ್ ಇದೆ ಎಂಪೈರ್ದು, ಅದೇ ದಾಲ್ನ ಹಾಕೊಂಡು ಇದಕ್ಕೆ ತಿನ್ಬಿಡೋದು ಈಗ ಗೈಸ್. ರಾತ್ರಿ ಮಲ್ಕೊಂಬಿಟ್ವಿ ನಾನು, CC ಮತ್ತು ವರುಣ್ ಮತ್ತು ಶ್ರವಣ್ ಬ್ರೋ. ನೋಡಿ ಇಲ್ಲಿ ವ್ಲಾಗ್ನ ಎಂಡ್ ಮಾಡೋದು ಮರ್ತೋದೆ. ವ್ಲಾಗ್ ಎಂಡ್ ಮಾಡ್ತಿದ್ದೀನಿ. ವ್ಲಾಗ್ ಇಷ್ಟ ಇದೆ ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೀನ್ ದ ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ. ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್. ಲಾಟ್ಸ್ ಆಫ್ ಲವ್ ಗೈಸ್. खत्म, बाय बाय, टाटा, गुड बाय, गया.